ಯುವ ಕಾಂಗ್ರೆಸ್ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸುದ್ದಿಯ ವಿವರ. ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಬರುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಶನಿವಾರ ಸಂಜೆ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನ್ಯಾಷನಲ್ ಯುವ ಕಾಂಗ್ರೆಸ್ನ ಝೋನಲ್ ರಿಟರ್ನಿಂಗ್ ಆಫೀಸರ್ ಅಂದರೆ ಚುನಾವಣಾ ಉಸ್ತುವಾರಿಗಳಾದ ಪ್ರಿನ್ಸ್ ಜಾರ್ಜ್, ಹೆಚ್ಚು ಯುವಕರನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮೂಲಕ ಪಕ್ಷದ ಸಂಘಟನೆ ಮಾಡಬೇಕೆಂದು ತಿಳಿಸಿದರು. ಭವಿಷ್ಯದಲ್ಲಿ ಯುವಕರೇ ಮುಂದಿನ ಮುಖಂಡರುಗಳಾಗಿ ಹೊರಹೊಮ್ಮಲಿದ್ದು, ತಾವುಗಳು ನಾಯಕರುಗಳಾಗಿ ಹೊರಹೊಮ್ಮಲು ಸದಸ್ಯತ್ವ ಪಡೆಯಬೇಕು. ವೋಟರ್ ಐಡಿ ಇರುವ ಯಾರೇ 18 ವರ್ಷ ಮೇಲ್ಪಟ್ಟ 35 ವರ್ಷಗಳ ಒಳಗೆ ಇರುವವರು ಯುವ ಕಾಂಗ್ರೆಸ್ ಸದಸ್ಯತ್ವ ಪಡೆಯಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಜಬೀವುಲ್ಲಾ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಚುನಾವಣಾಧಿಕಾರಿಗಳು ಸದಸ್ಯತ್ವ ಪಡೆಯುವ ಬಗ್ಗೆ ಹಾಗೂ ಚುನಾವಣೆ ಯಾವ ರೀತಿ ನಡೆಯುತ್ತದೆ ಎಂಬುದರ ಬಗ್ಗೆ ವಿವರಣೆ ನೀಡಿದ್ದು, ರಾಜ್ಯ, ಜಿಲ್ಲೆಯ ಹಾಗೂ ಬ್ಲಾಕ್ ಕಮಿಟಿಗಳಿಗೆ ಚುನಾವಣೆ ನಡೆಯಲಿದ್ದು, ಮುಂದಿನ ತಿಂಗಳ ಆಗಸ್ಟ್ 2ರವರೆಗೆ ನಾಮಿನೇಷನ್ ಹಾಕಲು ಅವಕಾಶ ಇದ್ದು, 1 ತಿಂಗಳು ಸದಸ್ಯತ್ವ ಮಾಡುವ ಅಭಿಯಾನಕ್ಕೆ ಕಾಲಾವಕಾಶ ನೀಡಲಾಗಿದೆ ಎಂದು ವಿವರಿಸಿದರು. 50 ರು ಆನ್ಲೈನ್ ಮೂಲಕ ಹಣ ಪಾವತಿ ಸದಸ್ಯತ್ವ ಪಡೆಯಬಹುದೆಂದು, ಸದಸ್ಯತ್ವ ಪಡೆದವರು ಚುನಾವಣೆಯಲ್ಲಿ ಮತ ಚಲಾಯಿಸಲು ಹಾಗೂ ಸ್ಪರ್ಧಿಸಲು ಅರ್ಹತೆ ಪಡೆದುಕೊಳ್ಳುತ್ತಾರೆ. ಸದಸ್ಯತ್ವ ಪಡೆದವರು ರಾಜ್ಯದಲ್ಲಿ ನಡೆಯುವ ಚುನಾವಣೆಯಲ್ಲಿ ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತೀಯ ಯುವ ಕಾಂಗ್ರೆಸ್ ಆಂತರಿಕ ಚುನಾವಣೆ ಏನಿದೆ ಅದರ ಸಲುವಾಗಿ ನಮ್ಮ ಝೋನಲ್ ರಿಟರ್ನಿಂಗ್ ಆಫೀಸರ್ ಅಂದರೆ ವಲಯ ನಮ್ಮ ಚುನಾವಣಾ ಅಧಿಕಾರಿಗಳು ನಮ್ಮ ಕೋಲಾರ ಜಿಲ್ಲಾ ಪಕ್ಷದ ಕಚೇರಿಗೆ ಭೇಟಿ ನೀಡಿದರು. ಉದ್ದೇಶ ಇಷ್ಟೇ, 2ನೇ ತಾರೀಕುವರೆಗೂ ಅಸೆಂಬ್ಲಿ, ಸ್ಟೇಟು ಮತ್ತು ಬ್ಲಾಕ್ ಮತ್ತು ಡಿಸ್ಟ್ರಿಕ್ಟ್ ಕಮಿಟಿ ಚುನಾವಣೆ ನಡೆಯುತ್ತೆ. ಆ ಸಲುವಾಗಿ 1 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಏನು ಚುನಾವಣೆಯಲ್ಲಿ ಮೆಂಬರ್ಸ್ ಯಾರು ಸದಸ್ಯತ್ವ ಯಾರು ಪಡ್ಕೊಂಡಿರ್ತಾರೆ ಅವರೇ ಈ ರಾಜ್ಯ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟಕ್ಕೆ ಮತ್ತು ಬ್ಲಾಕ್ ಮಟ್ಟಕ್ಕೆ ವೋಟಿಂಗ್ ಪವರ್ ಇರ್ತದೆ. ಅವ್ರಿಗೆ ಮತದಾನದ ಹಕ್ಕಿರ್ತದೆ. ಮತದಾನ ಯಾರು ಮಾಡೋದಂದರೆ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿ ಅವರೇ ವೋಟ್ ಹಾಕ್ಸ್ಕೊಳ್ಳೋದು. ಅಂದರೆ 18 ವರ್ಷ ತುಂಬಿರಬೇಕು, 35 ವರ್ಷ ಒಳಗಡೆ ಇರಬೇಕು. 35 ವರ್ಷ ಒಳಗಡೆ ಮತದಾನ ಗುರುತಿನ ಚೀಟಿ ಏನು ವೋಟರ್ ಐ ಡಿ ಏನು ಹೇಳ್ತೀವಿ ಅದು ವೋಟರ್ ಐ ಡಿ ಕಂಪಲ್ಸರಿ ಅದರಲ್ಲಿ ಇರಬೇಕು. ಮತ್ತು 50 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿ ಅವರು ಸದಸ್ಯತ್ವ ಪಡ್ಕೊಂಡ್ರೆ ಅದೇ ಕ್ಷಣದಲ್ಲಿ ಅವ್ರಿಗೆ ಅಲ್ಲೇ ಬ್ಯಾಲೆಟ್ ಓಪನ್ ಆಗುತ್ತೆ. ಅದೇ ಫೋನ್ನಲ್ಲಿ ಒಂದು ಸೆಲ್ಫಿ ತೆಗೆದ್ರೆ ಅವ್ರದ್ದು ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದಮೇಲೆ ಅವ್ರ ಬ್ಯಾಲೆಟ್ ಪೇಪರ್ ಓಪನ್ ಆದಮೇಲೆ ಅವ್ರು ರಾಜ್ಯ ಮಟ್ಟಕ್ಕೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಓಟ್ ಹಾಕ್ಬೋದು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಒಂದು ಓಟ್ ಹಾಕ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಓಟ್ ಹಾಕ್ಬೋದು, ಮತ್ತು ಅಸೆಂಬ್ಲಿ ಅಂದರೆ ತಾಲೂಕು ಅಧ್ಯಕ್ಷರಿಗೆ ಒಂದು ಓಟ್ ಹಾಕ್ಬೋದು, ಮತ್ತು ಬ್ಲಾಕ್ ಅಧ್ಯಕ್ಷರಿಗೆ ಒಂದು ಓಟ್ ಹಾಕ್ಬೋದು. ಒಂದು ಸದಸ್ಯತ್ವ ಏನಂದರೆ ಆ್ಯಕ್ಟಿವ್ ಸದಸ್ಯ ಏನಿರ್ತಾನೆ ಅವ್ನು 4 ಓಟ್ ಹಾಕ್ಬೋದು. ಅದೇ ದಿಸೆಯಲ್ಲಿ ಇವತ್ತು ನಾವು ಯೂತ್ ಕಾಂಗ್ರೆಸ್ ಏನು ಚುನಾವಣಾ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯಲ್ಲಿ ಒಂದು ಭಾಗ ಅವರು ಝೋನಲ್ ರಿಟರ್ನಿಂಗ್ ಆಫೀಸರ್ ಅವರು ಬೆಂಗಳೂರಿನ 5 ಜಿಲ್ಲೆಗಳು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಅವರು ಚುನಾವಣಾ ಉಸ್ತುವಾರಿ ವಹಿಸಿಕೊಂಡು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವ್ರದ್ದು ಏನೇ ಸಮಸ್ಯೆ ಇರಲಿ ನಾನು ಫೋನ್ ಮುಖಾಂತರ ನನಗೊಂದು ಮೆಸೇಜ್ ಹಾಕಿ ಒಂದು ಫೋನ್ ಹಾಕಿ ನಾನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆ ದೆಸೆಯಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು. ನೆನ್ನೆ ನಮ್ಮ KPCC ಕಚೇರಿಯಲ್ಲಿ ಏನೋ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರಿಸರ್ವೇಷನ್ ಇರಲ್ಲ, ಅದರಲ್ಲಿ ಕೇವಲ 5 ಜಿಲ್ಲೆಗಳಲ್ಲಿ ರಿಸರ್ವೇಷನ್ ಇರ್ತದೆ. ಅಂದರೆ SC STಗೆ ಮೀಸಲಾಗಿ ಇಟ್ಟಿದ್ದಾರೆ. ಅದು ಬೆಂಗಳೂರು ಸೆಂಟ್ರಲ್ಲು, ಬಾಗಲಕೋಟೆ, ಗದಗು, ಮಂಡ್ಯ ಮತ್ತು ಬೆಳಗಾವಿ ಕೊಪ್ಪಳ ಇಷ್ಟು ಜಿಲ್ಲೆಗಳನ್ನು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಾಗಿ ರಿಸರ್ವ್ ಡಿಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಉಳಿದ ಎಲ್ಲ ಜಿಲ್ಲೆಗಳು ಓಪನ್ ಆಗಿದ್ದಾವೆ. ಅಂದರೆ ಜನರಲ್ ಯಾರು ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು. ಯಾವುದೇ ಅಸೆಂಬ್ಲಿ ये हमारा यूथ कांग्रेस का जो इलेक्शन है उसका डेट अनाउंस हुआ है, तो हमारे ZRO जोनल रिटर्निंग ऑफिसर कोलार को आगत है. उन्होंने यहाँ आने का मकसद क्या अगर को बोले तो इलेक्शन कैसा चलता है, सबको डाउट रहता है इलेक्शन कैसा करना, मेंबरशिप कैसा करना, प्रोसेसिंग कैसा करना, ये जो भी डाउट्स हैं उन्होंने आको हमने पूरा भी डाउट जो भी थे पूरे क्लियर कर को
उन्होंने जिम्मेदारी लेको पूरे डाउट्स क्लियर कर ही और यहाँ से आगो 2 तारीख तक आगो मेंबरशिप का नॉमिनेशन का रहता है। उसके बाद 16 तारीख से नेक्स्ट 16 तारीख तक मेंबरशिप का डेट रहता है। तो एक अच्छा मौका है यूथ को अपनी लीडरशिप बढ़ाने का। इंशाल्लाह पूरा यूथ स्वागत है। मैं कोलार ब्लॉक कमेटी की तरफ से सबका शुक्रिया अदा करता हूँ। अस्सलाम वालेकुम।